ಹಲೋ ನಮಸ್ತೆ ಫ್ರೆಂಡ್, ಇವತ್ತು ಹುರುಳಿಕಾಳು ಬಸ್ಸಾಂಬಾರು ಮಾಡೋಣ. ಹುರುಳಿ ತೊಳೆದಿಟ್ಟೇನೆ, ಅದಕ್ಕೆ ಅಳತೆಗೆ ತಕ್ಕಷ್ಟು ನೀರು ಹಾಕಿ ಉಪ್ಪು ಹಾಕಿ ಬೇಯಿಸಿಕೊಳ್ಳೋಣ. ನೋಡಿ, ಹುರುಳಿ ಬೆಂದಿದೆ. ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಬೇಯಿಸಿಟ್ಟಿದ್ದೆ. ಹುರುಳಿ ಬೆಂದಿದೆ. ಇದಕ್ಕೆ ಸಾರು ಮಾಡೋದನ್ನು ನೋಡೋಣ ಬನ್ನಿ. ಒಂದು ಸೌಟಷ್ಟು ಹುರುಳಿ ರುಬ್ಬಲಿಕ್ಕೆ ಎತ್ತಿಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ ಸುಟ್ಟಿಕೊಳ್ಳಬೇಕು. ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಸುಟ್ಟಿಕೊಳ್ಳಬೇಕು. ಇದಕ್ಕೆ ಒಂದು ಚಮಚ ಜೀರಿಗೆ, ಅರ್ಧ ಚಮಚ ಮೆಣಸು, ಕಾಲು ಕಾಯಿ ಮತ್ತು ಟೊಮೊಟೊ ಒಂದು 4, ಹುಣಸೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರ. ಒಗ್ಗರಣೆಗೆ ಈರುಳ್ಳಿ ಇಟ್ಟಿದ್ದೇನೆ. ಬನ್ನಿ ಮಾಡೋದಿಗೆ ನೋಡೋಣ. ಗ್ಯಾಸ್ ಹಚ್ಚಿ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಸುಟ್ಟಿಕೊಳ್ಳೋಣ. ಈ ರೀತಿ ಮೆಣಸಿನಕಾಯಿಯನ್ನು ಈ ರೀತಿ ಸುಟ್ಟಿಕೊಳ್ಳೋಣ. ಎಲ್ಲವನ್ನು ಸುಟ್ಟಿ ಮಾಡಿದರೆ ಸಾಂಬಾರು ತುಂಬ ರುಚಿಯಾಗಿರುತ್ತದೆ. ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ ಸುಟ್ಟಿ ಕ್ಲೀನ್ ಮಾಡಿಟ್ಟಿದ್ದೇನೆ. ಮೆಣಸಿನಕಾಯಿನ ಹುರಿದಿಟ್ಟಿದ್ದೇನೆ. ಇವೆಲ್ಲವನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳೋಣ. ಹುಣಸೆಹಣ್ಣನ್ನು ಹಾಕಿ ರುಬ್ಬಿಕೊಳ್ಳೋಣ. ಹುರುಳಿ ಬಸಿದು ಇಟ್ಟಿದ್ದೇನೆ. ಒಗ್ಗರಣೆ ಹಾಕಿಕೊಳ್ಳೋಣ. ಮಸಾಲೆ ರುಬ್ಬಿಟ್ಟಿದ್ದೇನೆ. ಇದನ್ನು ಬಸ್ತಿರುವ ನೀರಿಗೆ ಹಾಕೋಣ. ಹುರುಳಿ ಬೇಯಲು ಉಪ್ಪು ಹಾಕಿರೋದ್ರಿಂದ ಸಾಂಬಾರಿಗೆ ಉಪ್ಪು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಸ್ಪೂನಷ್ಟು ಹಾಕಿದರೆ ಸಾಕು. ಇದು ಚೆನ್ನಾಗಿ ಕುದಿಯಲಿ. ಹುರುಳಿಕಾಳನ್ನು ಒಗ್ಗರಣೆ ಮಾಡೋಣ. ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಟಿದ್ದೇನೆ. ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಕಾದ ಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕೋಣ. ಈರುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವು ಹಾಕಿ ಫ್ರೈ ಮಾಡಿ. ಈರುಳ್ಳಿ, ಮೆಣಸಿನಕಾಯಿ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ಬಸಿರುವ ಕಾಳನ್ನು ಹಾಕಿ, ಹುರುಳಿ ಕಾಳನ್ನು ಹಾಕಿ ಮಿಕ್ಸ್ ಮಾಡಿ. ಪಲ್ಯ ರೆಡಿಯಾಗಿದೆ. ಕುದೀತಾ ಇದೆ. ಸಾಂಬಾರು ರೆಡಿಯಾಗಿದೆ. ನಾನು ಹಾಕಿರೋ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆ. ಇದಕ್ಕೆ ಒಗ್ಗರಣೆ ಹಾಕಿಕೊಳ್ಳೋಣ. 2 ಚಮಚ. ಇದಕ್ಕೆ ಸಾಸಿವೆ ಒಂದು ಅರ್ಧ ಚಮಚದಷ್ಟು ಹಾಕೋಣ. ಕರಿಬೇವು, ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳೋಣ. ನೋಡಿ, ಒಗ್ಗರಣೆ ರೆಡಿಯಾಗಿದೆ. ಈಗ ಇದನ್ನು ಸಾಂಬಾರಿಗೆ ಹಾಕೋಣ. ನೋಡಿ, ಸಾಂಬಾರು, ಹುರುಳಿಕಾಳು ಸಾಂಬಾರು ರೆಡಿಯಾಗಿದೆ. ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಯಾಗಿರ್ತದೆ. ಮುದ್ದೆಗೆ, ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಮುದ್ದೆಗಂತೂ ತುಂಬ ಚೆನ್ನಾಗಿರ್ತದೆ. ಒಮ್ಮೆ ಮಾಡಿ ನೋಡಿ.